ಸೌಭಾಗ್ಯ. ನಾನು ಯಾವುದೇ ಥರದ ಲೈವ್ ಬರೋದಿಲ್ಲ. ಯಾಕೆಂತಂದರೆ ತುಂಬ ಮನ್ಸಿಗೆ ನೋವಾದರೆ ಲೈವ್ ಬರೋದು, ಸುಮ್ಮನೆ ಲೈವ್ ಬರೋದಿಲ್ಲ. ನಮ್ಮ ಒಬ್ಬರು ನೀವು ನೋಡಿರ್ಬೋದು, ಸುನಿಲ್ ಅಂದ್ಬಿಟ್ಟು, ಸುನಿಲ್ ಜಿ ಅಂದ್ಬಿಟ್ಟು ಅವ್ರ ಹೆಸರು. ಅವರು ಸುಮಾರು ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ನಮ್ಮ ಅಂಗಡಿ, ನಾನು ಅವಾಗ ಆಟೋ ಓಡಿಸ್ತಾರಲ್ಲ ಅಂಗಡಿ ಇತ್ತು, ಅಂಗಡಿಗೆ ಬಂದು ಟೀ ಕುಡ್ದಿದ್ದಾರೆ, ಸಿಗರೇಟ್ ಸೇದಿದ್ದಾರೆ. 1,000 ರೂಪಾಯಿ ದುಡ್ಡು ಕೊಡ್ಬೇಕಾಯ್ತಪ್ಪ. ಇವತ್ತವರೆಗೂ ಅದ್ರ ದುಡ್ಡು ಇಲ್ಲ, ಏನೂ ಇಲ್ಲ. ಅದು ಹಾಳಾಗಿ ಹೋಗ್ಲಿತ್ತ ಬಿಟ್ಟೆ. ಏನೋ ಟೀ ಕಾಫಿ ತಾನೆ ನಾವೆಲ್ಲೋ ಖರ್ಚು ಮಾಡ್ತೀವಿ, ಊಟಕ್ಕೆಲ್ಲ ಕೊಡಿಸ್ತೀನಿ. ಒಂದು ಹೋಟ್ಲಿಗೆ ಹೋದ್ರೆ 1,000 1,500 ರೂಪಾಯಿ ಹೋಟ್ಲಿಗೆ ಆಗುತ್ತೆ. ಬಿಡು ಹೋಗ್ಲಿ, ಅನ್ನ ಹಾಕಿದ್ದೀನಿ ಅನ್ಕೊಂಡ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಈಗ ನೆಕ್ಸ್ಟು ಯಪ್ಪ ಅಂಗಡಿ ಹತ್ರ ಬಂದು ಇವ್ರ ಕಷ್ಟ ಸುಖ ಹೇಳ್ಕೊಂಡು ನಮಗೆ ಈ ಥರ ಪ್ರಾಬ್ಲಮ್ ಇದೆ ಅಂದ್ಕೊಂಡು ದುಡ್ಡು ಕೊಡಿಸೋ ಬಗ್ಗೆ ನೀವು ಈ ಥರ ತುಂಬ ಪ್ರಾಬ್ಲಮ್ ಇದೆ ನನಗೆ ಅಂತ ಹೇಳಿದ್ರು. ನಾನು ಹೇಳಿದೆ, ಇಲ್ಲಣ್ಣ ಸುಳ್ಳಣ್ಣ ನೀವು ಅಮೌಂಟ್ ಎಲ್ಲ ಕಟ್ಟೋದಿಲ್ಲ, ನಾನು ಕೊಡ್ಸೋದಿಲ್ಲ ನಿಮಗೆ ದುಡ್ಡು ಅಂತಂದೆ. ಸ್ವಲ್ಪ ಇನ್ನೊಂದು ಹುಡುಗನ ಹೆಸರು ಬೇಡ, ನಾನು ಮುಂದಿನ ಲೈವಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಹುಡುಗನ ಹತ್ರ ದುಡ್ಡು, ಆ ಹುಡುಗನಿಗೆ ನಾನು ಕೊಡ್ಸಿದ್ದು ದುಡ್ಡು. ಯಾಕೆಂದರೆ ಆಟೋ ಸೀಜಿಂಗ್ ಆಗಿದೆ, ತುಂಬ ಪ್ರಾಬ್ಲಮ್ ಇದ್ದೀನಿ, ಕಷ್ಟ ಇದ್ದೀನಿ, ನನಗೆ ಆಗ್ತಾಯಿಲ್ಲ ಅಕ್ಕ, ನನಗೇನಾದ್ರು ಹೆಲ್ಪ್ ಮಾಡಿ, ನನಗೆ ನಿಮ್ಮಿಂದ ನಾನು ಜೀವನ ಮಾಡ್ತೀನಿ ಅಂತ ಬಂದರು. ಸರಿ, ನಾನೇನು ಮಾಡಿದೆ, ಏನೋ ಕಷ್ಟದಲ್ಲಿದ್ದಾರಲ್ಲ ಅಂದ್ಬಿಟ್ಟು ನನ್ನ ಸ್ನೇಹಿತೆ ಹತ್ರ ಮತ್ತು ನಮ್ಮ ಅಕ್ಕನ ಹತ್ರ ಸ್ವಲ್ಪ ದುಡ್ಡು ಅಮೌಂಟ ಈಸ್ಕೊಟ್ಟೆ. ಇವರು ಇವತ್ತುವರೆಗೂ ಬಡ್ಡಿನೂ ಕಟ್ತಾ ಇಲ್ಲ. ಬಡ್ಡಿನೂ ನಾನು ಬಡ್ಡಿಗೆಲ್ಲ ಈಸ್ಕೊಟ್ಟಿದ್ದು ಸುಮ್ಮನೆ, ಅಂದರೆ ಒಂದು ಪ್ರಿನ್ಸಿಪಲ್ ಇಸ್ಕೊಂಡಿತ್ತು. ಈ ಹಂಗೆ ಬಡ್ಡಿಗೆ ಅಂತ ಕೊಟ್ಟಿಲ್ಲ ನಾನು 18,000 ರೂಪಾಯಿ, 18,200 ರೂಪಾಯಿ ಒಂದು ಹೆಣ್ಣೆಂಗ್ಸ್ಗೆ 18,000 ರೂಪಾಯಿ 18,200 ರೂಪಾಯಿ ಕೊಡೋಕ್ಕಾಗಲ್ಲ. ಅಂದರೆ ಇವೊಬ್ಬ ಎಂತ ಗಂಡಸು ಇವನು ನೋಡೋಕ್ಕೆ ಬೆಂಗಳೂರು ಆಟ ಸೈನ್ಯ ಅಂತ ಹೆಸರು ಹೇಳ್ಕೊಂಡು ಇವನು ಇದು ಮಾಡ್ತಾನೆ. ನಾವು ಒಂದ್ಸಲ ಸರಿ 2 ಸಲ ಸರಿ ಇಸ್ತೀನಿ ಗಂಟ ನಾನು ತಲೆಬಾಗಿದೆ. ಇವತ್ತು ಏನೋ ಯಾವುದಪ್ಪ ಇದೆ ಏರಿಯಾ ಇದು, ಈ ಕೋಡಿ ಹತ್ರ ಅವ್ರ ಮನೆ, ಯಾವುದು ಹೊಸಕೆರೆಹಳ್ಳಿ ಕೋಡಿ ಹತ್ರ ಬಂದಿದ್ದೀನಿ. ಫುಲ್ಲು ಬೆಳಗ್ಗೆ 1 ಗಂಟೆಗೆ ಸುತ್ತಾಕಿದ್ದೀನಿ. ಅವ್ರ ಹೆಂಡತಿಗೆ ಫೋನ್ ಮಾಡಿದ್ರು ಸುಧಾ ಫೋನ್ ತೆಗೆಯೋದಿಲ್ಲ. ಯಾಕಮ್ಮ ನಮ್ಮ ಮನೆ ಹತ್ರ ಬರ್ತೀರಾ, ನಮ್ಮ ಮನೆ ಹತ್ರ ಬರಬೇಡಿ, ನೀವು ಎಲ್ಲಿ ಕೊಟ್ಟಿದ್ರೆ ಅಲ್ಲೇ ಇಸ್ಕೊಳ್ಳಿ ಅವನ್ನ ಅಂತಾರೆ. ಫೋನು ತೆಗಿಯಲ್ಲ, ಫೋನ್ ಬ್ಲಾಕ್ ಮಾಡ್ಕೊಂಡಿದ್ದಾನೆ, ಫೋನ್ ತೆಗಿಯೋದಿಲ್ಲ. ಮತ್ತೆ ನೆಕ್ಸ್ಟ್ ಇದು ಮೆಸೇಜ್ ಮಾಡಿದ್ರು ಸುಧಾ ತೆಗಿಯೋದಿಲ್ಲ. ಇವತ್ತು ನಾನು ಕೊಡ್ಸಿದ್ದೀನಲ್ಲ ದುಡ್ಡನ್ನ, ಅವರು ನನ್ನ ಹೆಸರು ಬರೆದಿಟ್ಟಿದ್ದಾರೆ. ಭಾಗ್ಯಮ್ಮ ದುಡ್ಡು ಕೊಟ್ಟಿದ್ದೀನಿ ನಾನು, ಏನೇ ನನಗೆ ಹೆಚ್ಚು ಕಡಿಮೆ ಆದರೆ ಭಾಗ್ಯಮ್ಮನೇ ಓಣೆ ಅಂತ ನನ್ನ ಹೆಸರು ಬರೆದಿಟ್ಟವ್ರೆ. ಹಂಗೆ ನನಗೇನೆ ಈಗ ಆಯಮ್ಮಂಗೇನೆ ಹೆಚ್ಚು ಕಡಿಮೆ ಆದರೆ ನಾನು ಸ್ಟೇಷನ್ಗೆ ಹೋಗ್ತೀನಿ. ನಾನು ಸ್ಟೇಷನ್ಗೆ ಹೋದರೆ ನನ್ನ ಮಕ್ಳಿಗೆ ಹೊಣೆ ಯಾರು ಆಗ್ತಾರೆ? ಮತ್ತೆ ಇನ್ನೊಂದು ಬೆಂಗಳೂರು ಆಟ ಚೈತನ್ ಅವರು ಅಧ್ಯಕ್ಷರು, ಅವರು ಸುಧಾ ಹೇಳಿದ್ರು, ಭಾಗ್ಯಮ್ಮ ನಾನು ಈಸ್ಕೊಡ್ತೀನಿ, ನೀವು ಯಾವುದೇ ಕಾರಣಕ್ಕೂ ದುಡಿದ್ಬೇಡಿ, ಇದು ಮಾಡಬೇಡಿ ಅಂತ ಅವ್ರು ಹೇಳಿದ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಸುಮಾರು ಜನ ಫೋನ್ ಮಾಡಿ ನಂಗೆ ಹೇಳಿದ್ರು, ಭಾಗ್ಯಮ್ಮ ಬೇಡ ಭಾಗ್ಯಮ್ಮ ನಾವು ಈಸ್ಕೊಡ್ತೀವಿ ಅಂತ ಹೇಳಿದ್ರು. ಇಷ್ಟು ದಿನ ಆದರೂ ಫೋನ್ ತೆಗಿತಾ ಇಲ್ಲ ಯಪ್ಪ, ಫೋನ್ ತೆಗಿತಾ ಇಲ್ಲ. ಮತ್ತು ಹೊಸಕೆರೆಗೆ ಬಂದು ಇಷ್ಟೆಲ್ಲ ಸುತ್ತಾಕಿದ್ದೀನಿ. ಇಲ್ಲಿ ಟೀ ಅಂಗಡಿ ಹತ್ರ ಬರ್ತಾರಂತೆ, ಡೈಲಿ ಬೆಳಗ್ಗೆ 10 ಗಂಟೆಗೆ ಬರ್ತಾರಂತೆ, ಸಾಯಂಕಾಲ 10 ಗಂಟೆಗೆ ಬರ್ತಾರಂತೆ. ಎಲ್ಲರ ಹತ್ರ ಕೇಳ್ಕೊಂಡಿದ್ದೀನಿ. ಆದ್ರೆ ಯಾರೋ ಅವ್ರ ಮನೆ ಹೇಳ್ತಾರೆ, ಮನೆ ಗೊತ್ತಿಲ್ಲ ಅಕ್ಕ, ಇಲ್ಲಿ ಬರ್ತಾರೆ ಹೋಯ್ತಾರೆ ಅಂತ ಹೇಳ್ತಾರೆ. ಇವ್ನು ಗಂಡಸ ಇವ್ನು ಹೆಂಗಸ ನಂಗೆ ಗೊತ್ತಾಗ್ತಾರ, ಇವ್ನು ಗಂಡಸ ಇವ್ನು ಹೆಂಗಸ ಗೊತ್ತಾಗ್ತಾರ. ಒಂದು ಹೆಣ್ಣೆಂಗ್ಸ್ಗೆ 18,000 ರೂಪಾಯಿ ಸಾಲ ತೀರ್ಸಕ್ಕೆ ಹೋಗ್ತಿಲ್ಲ ಅಂದ್ರೆ ಇನ್ನೇನಪ್ಪ? ಎಲ್ಲಾರ್ಗು ಮೋಸ, ಎಲ್ಲ ಆಟೋದವ್ರಿಗೆಲ್ಲರಿಗೂ ಮೋಸ ಮಾಡ್ಕೊಂಡು ವಿಸ ಕುಡ್ದಿರೋ ನಾಟಕ. ಮತ್ತೆ ನೆಕ್ಸ್ಟ್ ನಾಳೆ ಲೈವಲ್ಲೇ ತಿಳಿಸ್ಕೊಡ್ತೀನಿ ಅವ್ನು ಏನೇ ಮಾಡಿದ್ದಾನೆ ಅಂದ್ಬಿಟ್ಟು. ಇವತ್ತು ಬಿಟ್ಟಿದ್ದೀನಿ, ನಾಳೆ ಖಂಡಿತ ಹುಡುಕ್ತೀನಿ, ಅವ್ನ ಬಿಡೋದಿಲ್ಲ ಅವನ್ನ. ಆದ್ರೆ ನಾನು ಫೋಟೋ ಹಾಕ್ತೀನಿ ಕಮೆಂಟಲ್ಲಿ. ಇಂಥ ಬೇವಸಿಗಳಿಗೆ ನೀವು ಏನಂತ ಉತ್ತರ ಕೊಡ್ತೀರಾ ಕೊಡ್ರಿ. ಎಲ್ಲ ಆಟೋದವರು ಬೆಂಗಳೂರು ಸನಿಹದಲ್ಲಿ ಸುಮಾರು ಜನಕ್ಕೆ ಹಿಂಗೆ ಮೋಸ ಮಾಡಿದ್ದಾನೆ. ಒಂದು ಟೀ ಕಾಫಿಗೆ ಅಲಿತಾನೆ ಬೇರೆಯವ್ರ ಹತ್ರ. ನಾಚಿಕೆ ಆಗಲ್ವ ನಿನಗೆ? ಮಾನ ಮರೆದಿದ್ಯಾ? ಎಷ್ಟು 1 ಗಂಟೆಯಿಂದ ಹೆಣ್ಮಗಳು ಹುಡುಕ್ತಾವಳೆ ಮಾಡ್ತಾವಳೆ ಅನ್ನೋ ಜ್ಞಾನ ಇಲ್ವಾ? ಎಲ್ಲರ ಕೈಲೂ ಹೇಳ್ಸಿದ್ದೀನಿ ನಾನು. ಮುತ್ತು ಅಣ್ಣ ಅಂದ್ಬಿಟ್ಟು ಬೆಂಗಳೂರು ಸೈನ್ಯದಲ್ಲಿ ಮುತ್ತುರಾಜ್ ಅಂದ್ಬಿಟ್ಟು ಅವ್ರ ಕಳ್ಸದ ಹೇಳ್ಸಿದ್ದೀನಿ. ಅಣ್ಣ ಫೋನ್ ಮಾಡಿ ಅಣ್ಣ, ನಾನು ನೋಡಿ ಜಗಳ ಮಾಡೋದು ಬೇಡ, ಅವ್ರ ಫ್ರೆಂಡ್ಶಿಪ್ ವ್ಯವಹಾರ ಮಾಡ್ಕೊಳ್ಳಿ, ದುಡ್ಡು ವಿಚಾರ ಬೇಡ, ಟೇಷನ್ ಮೆಟ್ಲು ಹತ್ತದ್ ಬೇಡ ಅಂತ ನಾನು ಅಷ್ಟು ಸಮೇತ ಹೇಳ್ತಾ ಇದ್ದೀನಿ ಅಯ್ಯಪ್ಪನಿಗೆ. ಎಲ್ಲರೂ ಅಕ್ಕ ಈ ತಾಳ್ಮೆಯಿಂದ ಏನು 1 ವರ್ಷದ ತಾಳ್ಮೆಯಿಂದ ಇರ್ತಾರೆ ಯಾರನ್ನ? 18,000 ರೂಪಾಯಿ ರೀ, ಜಾಸ್ತಿ ಇಲ್ಲ, 18,200 ರೂಪಾಯಿ ದುಡ್ಡು. ಅದನ್ನ ಕಟ್ಟಕ್ಕೆ ಹೋಗ್ತಿಲ್ಲ ಅಂತಂದ್ರೆ ಎಂತ ನನ್ನ ಮಗ ಅಂತ ಹೇಳ್ಬೇಕು? ಮನುಷ್ಯ ಇವರು ಇಲ್ಲಿ ನೋಡ್ಬೇಕಾದ್ರೆ ನಾನು ದೊಡ್ಡ ಸಂಘಟನೆಯಲ್ಲಿ ಇದ್ದೀನಿ. ಆ ದೊಡ್ಡ ಸಂಘಟನೆಯಲ್ಲಿ ಚಾಲಕರಿಗೆ ಏನ್ ನ್ಯಾಯ ಕೊಡ್ತಾರೆ? ಒಂದು ಹೆಣ್ಣೆಂಗ್ಸ್ ಹತ್ರ 18,000 ರೂಪಾಯಿ ಸಾಲ ತೀರ್ಸಕ್ಕೆ ಹೋಗ್ತಿಲ್ಲ ಅಂದ್ರೆ ಇನ್ನೇನು ಇವರಿಗೆ ಏನೋ ಚಾಲಕರಿಗೆ ನ್ಯಾಯ ಕೊಡ್ತೀರಾ ನೀವು? ಏನ್ರಿ ಸಂಘಟನೆ ಇಟ್ಕೊಂಡು ನಾವು ವ್ಯವಹಾರ ಮಾಡ್ತಾ ಇದ್ದೀರಾ ನೀವುಗಳು? ಸಂಘಟನೆ ಹೆಸರುಕೊಂಡು ವ್ಯವಹಾರ ಮಾಡ್ತಾ ಇದ್ದೀರಾ ನೀವು? ಚೇತನಣ್ಣ, ನಾನು ಇವಾಗ ಹೇಳ್ತಾ ಇದ್ದೀನಿ ಕೇಳಿ. ನೋಡಿ, ನಾನು ಅಮೌಂಟ್ ಬಂದಿಲ್ಲ ಅಂದ್ರೆ ನೀವು ಒಪ್ಕೊಂಡಿದ್ರ ಅಕ್ಕ, ನಾನು ಮಾತಾಡ್ತೀನಿ, ನಾನು ಕೊಡ್ತೀನಿ, ನೀವು ಒಪ್ಕೊಂಡಿದ್ರ ಚೇತನಣ್ಣ ಅವರೇ? ನೀವು ಖಂಡಿತ ಅವ್ರ ಮನೆ ಇದು ಮಾಡಿ, ಅವ್ರ ಮನೆ ತೋರಿಸಿ. ಇಲ್ಲ ಅಂತಂದ್ರೆ ಅವ್ನ ಆಫೀಸ್ ಹತ್ರ ಕರೆಸಿ, ನಾನು ಆಫೀಸ್ ಹತ್ರ ಬಂದು ಮಾತಾಡ್ತೀನಿ. ಅವ್ನ ಮನೆ ಸಿಗ್ತಾ ಇಲ್ಲ ನೋಡಿ, ಇಲ್ಲೇ ನಾನು ಕೋಡಿ ಹತ್ರನೇ ಕೂತಿದ್ದೀನಿ, ತೋರಿಸ್ತೀನಿ ನಿಮ್ಗೆ. ದೇವಸ್ಥಾನ ಮುಂದೆನೆ ಕೂತಿದ್ದೀನಿ ನೋಡಿ. ನೋಡಿ, ಆ ಹೋಟ್ಲು ಬರ್ತಾನಂತೆ ಡೈಲಿ. ಅಲ್ಲಿ ಒಂದು ಹೆಬ್ಬಳ ಒಂದು ಹೋಟ್ಲ್ ಇದೆ, ಕಾಂಡಿಮೆಂಟ್ಸ್ ಇದೆ, ಕಾಂಡಿಮೆಂಟ್ಸ್ ಬರ್ತಾನಂತೆ ಡೈಲಿ. ಇವಾಗ ಅಲ್ಲೂ ಹೋಗಿ ಕೇಳ್ಕೊಂಬಂತೆ. ಡೈಲಿ ಬರ್ತಾನಕ್ಕ, ಬೆಳಗ್ಗೆ 10:30 ಬರ್ತಾರೆ,
ರಾತ್ರಿ 10 ಗಂಟೆ 10:30 ಬರ್ತಾರಕ್ಕ ಅಂತ ಹೇಳಿದ್ರು. ಇವ್ ಕಳ್ಳಂತರ ಹಿಂಗ ಬ್ಲಾಕ್ ಮಾಡ್ಕೊಂಡು ಹಿಂಗ್ ಓಡಾಡ್ಕೊಂಡು ಏನ್ ಮಾಡ್ಕೊತಾರ ಮಾಡ್ಕೊಳ್ಳಿ ಬಿಡು. ಏನ್ ಫೇಸ್ಬುಕ್ ಲೈವ್ ಬಂದ್ಬಿಡಿ, ಏನ್ ಭಯನ ನಮ್ಗೆ? ಫೇಸ್ಬುಕ್ ಹತ್ರ ಈಸ್ಕೊಳ್ಳಿ. ಇದು ಮಾತೇನ್ರಿ ಇದು? ಸುನಿಲಣ್ಣ, ನಿಮ್ಗೆ ಮಾನ ಮರ್ಯಾದೆ ಇರ್ಬೇಕು. ಅಲ್ಲ, ಕಂಡೋರ್ ಹತ್ರ ಕಕ್ಕಾಸ್ ತಿನ್ಬೇಡ್ರಿ. ನೀವು ಸ್ವಂತ ದುಡ್ಡು ತಿನ್ರಿ, ನಿಮ್ ಹೆಂಡತಿ ಮಕ್ಳು ಸಾಕ್ರಿ. ಇನ್ನೊಬ್ರು ದುಡ್ಡಿಗೆ ಯಾಕೋ ಇದಾಗ್ತೀರಾ ನೀವು? ಎಲ್ಲರ ಹತ್ರ ಅವ್ರ ಹತ್ರ ಇವ್ರ ಹತ್ರ ಟೀ ಅಲ್ಲೇ ಬಿಡಿ. ಫಸ್ಟ್ ನೀವು ಉದ್ದಾರ ಆಗ್ತೀರಾ. ನಿಮ್ಗೆಲ್ಲ ಆಟ ಕೊಡ್ಸವ್ರೆ, ಬೆಂಗಳೂರು ಸಮೇತ ಆಟ ಕೊಡ್ಸಿದ್ರೆ, ಎಲ್ಲ ಮಾಡಿದ್ರೆ ಇನ್ನೇನ್ ನಿಮಗೆ ದುಡ್ಡು ತಿನ್ರಿ. ಇನ್ನೊಬ್ರು ಮನೆ ಹಾಳಾಕ್ ಮಾಡ್ತೀರಾ ನೀವು. ಇನ್ನೊಬ್ರು ಮನೆ ಹಾಳಾಕ್ರಿ ಮಾಡ್ತೀರಾ ನೀವು. ನಾನ್ ಇವಾಗ ಕೊಡ್ಸ್ಬಿಟ್ಟು ನಾನ್ ಒಡೆ ಆಗಲ್ಲ ಎಲ್ಲಾರ್ಗು. ನಿಮಗ್ ದುಡ್ಡು ಕೊಡ್ಸಿಲ್ಲ ತಪ್ಪಿಗೆ ನಾನು ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಇಲ್ಲೆಲ್ಲ ಓಡಾಡ್ಕೊಂಡು ಸುತ್ಕೊಂಡು ನಾನು ನನ್ನ ಮನೆ ಹಾಳು ಮಾಡ್ಕೊಳ್ಳ? ನನ್ ಮಕ್ಕಳು ಬೀದಿಗೆ ಹಾಕ್ಲೇನ್ರಿ? ನನ್ನ ಮನೆ ಬೀದಿಗೆ ಹಾಕ್ಲ ನನ್ ಮಕ್ಕಳ? ನೀನ್ ಬೆಚ್ಚಗಿದ್ಯಪ್ಪ ನೀನು ಮನೇಲಿ ನೀನು ಸಾಲ ಮಾಡ್ಕೊಂಡು ಎಲ್ಲಾರ ಹತ್ರ ತಿನ್ಕೊಂಡು ತಗೊಂಡೋಗ್ ಮನೆಗೆ ಹಾಕೊಂಡು ನೀನು ಬೆಚ್ಚಗಿದ್ಯಾ ನೀನು? ನಾವೇನ್ ಮಾಡೋಣ? ದುಡಿಯಪ್ಪ, ಕಷ್ಟ ಬಿತ್ತು. ನಾನು ಎಣ್ಣೆ 1,000 ರೂಪಾಯಿ ದುಡಿತೀನಲ್ಲ ದಿವಸಕ್ಕೆ. ನಿನ್ಗೆ ದೊಡ್ಡರಾಗ ದುಡಿಯಾಕೆ? ನಿನ್ಗೇನ್ ದೊಡ್ಡರಾಗ? ನಾನು ಎಣ್ಣೆ 1,200 ರೂಪಾಯಿ ದುಡಿತೀನಿ. ಮನೆ ಎಲ್ಲ ಖರ್ಚು ಎಲ್ಲ ಕಳ್ಕೊಂಡು 1,200 ರೂಪಾಯಿ ಮನೆ ತಗೊಂಡೋಗ್ತೀನಿ ಡೈಲಿ. ನಿನ್ಗೇನ್ ದೊಡ್ಡರಾಗ? 1500 ರೂಪಾಯಿ 7 ದಿವಸಕ್ಕೆ ಹೋಗ್ತಿಲ್ಲ. ನೀನು ಗಂಡ್ಸಕ್ ಮುಂಡೆನೂ ಬರಲ್ವಲ್ಲ ನಿನ್ ಬಾಳು? ಅವ್ರ ಕೋದೆಗಳ ಕೈ ತಡ್ಕೊಂಡು ಸಂಪಾದನೆ ಮಾಡ್ಕೊಂಡು ನಾವು ಸ್ವಂತ ದುಡ್ಡ ತಿಂತಾರೆ. ಅದಕ್ಕೇನು ಕಡೆ ಆಗೋದಿ ನೀನು? ಮನುಷ್ಯನ್ಗೆ ಮಾನ ಮರ್ಯಾದೆ ಇರ್ಬೇಕು. ನೋಡಿ ಚೇತನ್ ಅಣ್ಣವ್ರೆ, ಹೇಳ್ತಾ ಇದೀನಿ ಕೇಳ್ರಿ. ನಾನು ನಿಮ್ಮ ಹತ್ರ ಫೋನ್ ಮಾಡಿದೀನಿ, ಮುತ್ತುಗೂ ಫೋನ್ ಮಾಡಿದೀನಿ, ಎಲ್ಲರಿಗೂ ಫೋನ್ ಮಾಡಿ ಲಾಸ್ಟ್ ಡಿಸೈಡ್ ತಗೊಂಡು ನಾನು ಲೈವ್ ಬಂದಿರೋದು. ನಾನು ಲೈವ್ ಬರೋದಿಲ್ಲ, ನಾನು ಆಲ್ಮೋಸ್ಟ್ ಲೈವ್ ಬರೋದೇ ಇಲ್ಲ. ನಾನು ಆದ್ರೂ ಬಂದಿದ್ದೀನಿ, ಯಾಕಂದ್ರೆ ಬೇಸತ್ತು ಬಂದಿದ್ದೀನಿ. ಯಪ್ಪ ಒಬ್ರಿಗೆ ಈಸ್ಕೊಟ್ಟಿಲ್ಲ, ಎಲ್ಲಾರ್ಗು ಈಸ್ಕೊಟ್ಟು ನಾನೇನು ಆಟೋದವರು ಪಾಪ ಕಷ್ಟದಲ್ಲಿದ್ದಾರೆ, ಲೋನ್ ಕಟ್ಟಿಲ್ವಂತೆ, ಆಟೋ ಹೊಂಟೋಗುತ್ತೆ, ಅವ್ರ ಮನೆ ಸಂಸಾರ ಏನ್ ಮಾಡ್ಕೋತಾರೆ, ಅವ್ರು ಬೀದಿಗೆ ಬರ್ತಾರೆ ಹೆಂಡತಿ ಮಕ್ಕಳು ಅಂತ ಅಂದ್ಬಿಟ್ಟು ನಾನು ಏನೋ ಯಾರ ಹತ್ರ ಈಸಿ ಕೊಟ್ಟಿರೋದ್ನ ನೀವು ಕಟ್ಟಲಿದ್ರೆ ನನ್ನ ತಲೆ ಮೇಲೆ ಹಾಕಿದ್ರೆ ನಾನು ಇಲ್ಲಿಂದ ಕಟ್ಟಕ್ಕಾಗುತ್ತೆ? ನಾನು ಎಲ್ರಿ ಕಟ್ಟಕ್ಕಾಗುತ್ತೆ? ನಾನು ಕಲ್ತನೆ ಮಾಡ್ಕೊಂಡ್ ಬರ್ತೀನಿ ಹೋಗ್ಬಿಟ್ಟು. ಎಷ್ಟು ಕಟ್ಟಕ್ಕಾಗುತ್ತೆ? ಇವತ್ತು 50,000 ರೂಪಾಯಿ ಸಾಲ ಮಾಡಿ ನಮ್ಮ ಮಕ್ಕಳು ಕಟ್ಟಿದ್ದೀನಿ. ನಾನು ಬರ್ದ್ ಕಳ್ಸಿದ್ದಾರೆ ವಾಟ್ಸಪ್ ಅಲ್ಲಿ. ಏನೋ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಭಾಗ್ಯ ಮನೆ ಕಾರಣ ನನ್ನ ಹತ್ರ ದುಡ್ಡಿಸ್ಕೊಂಡಿದ್ದಾರೆ, ದುಡ್ಡು ಕೊಡ್ಸಿದ್ದಾರೆ ಅಂತ ಅಂದ್ಬಿಟ್ಟು. ಹಂಗ ನಾನು ಹೊಣೆ ಆಗ್ಲೇನ್ರಿ? ನಿಮ್ಮ ಹತ್ರ ಬಡ್ಡಿ ತಿಂದಿದ್ದೀನ? ನಾನು ಹೋಗ್ಲಿ ಬಡ್ಡಿ ಕೊಟ್ಟಿದ್ದೀರೇನ್ರಿ? ನನಗೆ ಬಡ್ಡಿ ತಿಂದಿದ್ದೀನ? ನಿಮ್ ಕಷ್ಟಕ್ಕೆ ಆಗಿದ್ದಕ್ಕೆ, ನಿಮ್ಮ ಕಷ್ಟ ಸುಖಕ್ಕೆ ಆಗಿದ್ದಕ್ಕೆ ಇವತ್ತು ನನ್ನ ಮನೇಲಿ ನಾನು ಬೀದಿಗೆ ಬರ್ಬೇಕಾ? ನಾನು ಅದು ಚೇತನ್ ಅಣ್ಣವ್ರೆ ಇನ್ನೊಂದ್ಸಲ ಹೇಳ್ತಾ ಇದೀನಿ ಕೇಳ್ರಿ, ಲೈವ್ ಮುಖಾಂತರ ಹೇಳ್ತಾ ಇದೀನಿ. ನಾನು ಖಂಡಿತ ನಾಳೆ ಆಫೀಸ್ ಹತ್ರ ಕರೆಸ್ತಿರೋ ಇಲ್ಲ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತೀರಾ ನನ್ಗೆ ಗೊತ್ತಿಲ್ಲ ಚೇತನ್ ಅಣ್ಣವ್ರೆ. ಯಾಕೆಂದ್ರೆ ನಾನು ಅವತ್ತು ಫೇಸ್ಬುಕ್ ಅಲ್ಲಿ ಬರೆದು ನಾನು ಮಾಡ್ತಾ ಇದ್ದೆ, ಏನ್ ಮಾಡ್ಬೇಕು ಮಾಡ್ತಾ ಇದೆ. ಅದಕ್ಕೆ ನೀವು ಬೇಡ, ನಮ್ಮ ಸಂಘಟನೆಯಲ್ಲಿ ಇದ್ದಾರೆ, ಒಂದು ನಮ್ಮ ಸಂಘಟನೆ ನೀವು ಸುಧಾ ಇದ್ರ, ನಿಮ್ ಸಂಘಟನೆ ಯಾಕಾಯ್ದು, ನೀವು ಯಾವ್ದೇ ಕಾರಣಕ್ಕೆ ಈ ತರ ಮಾಡಬೇಡಿ, ದಯವಿಟ್ಟು ಡಿಲೀಟ್ ಮಾಡಿ ಅಂತ ನಾನು ಮಾಡಿದ್ದೀನಿ. ಮತ್ತೆ ಆಫೀಸ್ ಹತ್ರ ಕರೆಸ್ತಿರೋ ಇಲ್ಲ ಅಂತ ನಮ್ಮ ಮನೆ ಹತ್ರ ಕರೆಸ್ತಿರೋ ಗೊತ್ತಿಲ್ಲ ಚೇತನ್ ಅಣ್ಣವ್ರೆ. ಖಂಡಿತ ನೀವು ನಮ್ಗೆ ಅವ್ರನ್ನ ಇಟ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ಇಲ್ಲ ನಾಳೆ ಹುಡುಕ್ತೀನಿ, ನಾಳೆ ಬಿಡಲ್ಲ. ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಆಫೀಸ್ ಹತ್ರ ಅವ್ರನ್ನ ಕರೆಸಲೇಬೇಕು ಅಂತ ಹೇಳ್ತೀನಿ. ಲೈವ್ ಮುಖಾಂತರ ನಾಳೆ ಬಂದು ಉತ್ತರ ಕೊಡ್ತೀನಿ ಅವರಿಗೆ. ನಮಸ್ಕಾರ.